ಇವತ್ತಿನ ಕಾರ್ಯಕ್ರಮದಲ್ಲಿ ನಾಳೆಯ ದಿನಾಂಕ 24ನೇ ತಾರೀಕು ಹೇಗಿದೆ, ಯಾವೆಲ್ಲ ರಾಶಿಗೆ ಅವರಿಗೆ ಒಳಿತಾಗುತ್ತೆ ಕೆಡಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ರು ಮೈತಾ ಮೇಡಮ್ ಅವರು, ಈ ರೀತಿ ಯುದ್ಧ ಆಗತ್ತೆ ಮತ್ತೆ ಚಿನ್ನದ ಬೆಲೆ ಕಡಿಮೆ ಆಗುತ್ತೆ, ಹಾಗೆ ಶೇರ್ ಮಾರ್ಕೆಟ್ ಕಡಿಮೆ ಆಗುತ್ತೆ, ರಿಯಲ್ ಎಸ್ಟೇಟ್ ಕಡಿಮೆ ಆಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಹೇಳಿದರು. ಅದೇ ರೀತಿ ಈಗ ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ, ಮತ್ತಷ್ಟು ಬೆಲೆ ಕಡಿಮೆ ಆಗುತ್ತಾ, ಯುದ್ಧ ಏನಾಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ಕ್ರಿಸ್ಟಲ್ ತಜ್ಞೆ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮೊದಲನೇದಾಗಿ ಅದ್ರ ಬಗ್ಗೆನೇ ಮಾತಾಡೋಣ. ಎಲ್ರಿಗೂ ತುಂಬಾ ಪ್ರಿಯವಾದ ವಸ್ತು ಚಿನ್ನ. ಎಷ್ಟೇ ರೇಟ್ ಜಾಸ್ತಿ ಆದ್ರೂ ಪರ್ಚೇಸ್ ಮಾಡೇ ಮಾಡ್ತಾರೆ. ಅಂಡ್ ಒನ್ ಟೈಮ್ ಫುಲ್ ಪೀಕಲ್ಲಿ ಹೋಗ್ತಾ ಇದೆ, ಡೈಲಿ 1000 ರೂಪೀಸ್ 800 ರೂಪೀಸ್ ರೈಸ್ ಆಗ್ತಾ ಇದೆ. ಅಂತ ಟೈಮಲ್ಲಿ ಹೇಳಿದ್ರಿ ಕಡಿಮೆ ಆಗುತ್ತೆ ನೀವು ಅಂತ. ಅದೇ ರೀತಿ ಇವಾಗ ವಾಪಸ್ ಹಂಗೆ 200 300 ಕಡಿಮೆ ಆಗ್ತಾ ಬರ್ತಿದೆ. ಹೇಗೆ ಮುಂದೆ ಇನ್ನೂ ಕಡಿಮೆ ಆಗುತ್ತಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, 200 300 ಅಲ್ಲ, 1000 ಗಟ್ಟಲೆ ಕಮ್ಮಿ ಆಗಿದೆ. 200 300 ಅದು ಡೈಲಿ ವೇಜಸ್. ಅದು 200 300 ಕಮ್ಮಿ ಆಗೋದು ಜಾಸ್ತಿ ಆಗೋದು ಅದು ನಡೀತಿತ್ತು. 16,000 ಇತ್ತು, ಇವಾಗ 12-13ವರೆಗೂ ಬಂದಿದೆ. ಸೊ ಈ ವರ್ಷಕ್ಕೆ ಗೋಲ್ಡ್, ಈ ವರ್ಷಕ್ಕೆ ಅನ್ನೋದಕ್ಕಿಂತ, ಯಾಕಂದರೆ ಈ ವರ್ಷಕ್ಕೆ ಟಾಪ್ ಗ್ರಹ ಗುರು ಅಂತ ಹೇಳಿದೆ, ಮತ್ತು 3 ಅನ್ನೋದು ತುಂಬ ಪಾಸಿಟಿವ್ ನಂಬರ್ ಅಂತ ಹೇಳ್ತಾ ಬಂದಿದೆ. ಸೊ ಹಾಗಾಗಿ ಗುರು ಅಂತ ಬಂದಾಗ ನೋಡಿ, 3 ಅನ್ನೋದು ತುಂಬ ಟಾಪ್, ಲಕ್ಕಿ. 3 12 21 30 ಈ ನಂಬರ್ ಎಲ್ಲ ಸಿಕ್ಕಾಪಟ್ಟೆ ಪಾಸಿಟಿವ್ ಈ ವರ್ಷಕ್ಕೆ. ಈ ಡೇಟಲ್ಲಿ ಹುಟ್ಟಿರೋರಂತೂ ತುಂಬಾ. ಆದರೆ ಗೋಲ್ಡ್ ರೇಟು ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ಸೊ ಅದೇ ರೀತಿ ಗೋಲ್ಡ್ ರೇಟ್ ಕೂಡ ಕಮ್ಮಿ ಆಗುತ್ತೆ, ಕಮ್ಮಿ ಆಗ್ತಾ ಇದೆ, ಮತ್ತೇನು ಕಮ್ಮಿ ಆಗ್ತಾ ಬರುತ್ತೆ. ಜೊತೆಗೆ ಶೇರ್ ಮಾರ್ಕೆಟು, ಮತ್ತು ನಾನು ಲಾಸ್ಟ್ ಹೇಳಿದೆ, ಸೂರ್ಯ ಶನಿ ಎಲ್ಲ ಒಟ್ಟಿಗೆ ಸೇರ್ತಾರೆ, ಯುದ್ಧಗಳೆಲ್ಲ ಆಗತ್ತೆ. ಆಲ್ರೆಡಿ ಸೂರ್ಯ ಶನಿ ಶುಕ್ರ ಮೀನರಾಶಿಯಲ್ಲಿದ್ದಾರೆ, ಬುಧ ಕುಜ ಮತ್ತು ರಾಹು ಬಂದು ಕುಂಭರಾಶಿಯಲ್ಲಿ ಇದ್ದಾರೆ. ಸೊ ಏನಾಗುತ್ತಪ್ಪ ಅಂತಂದರೆ ಗೋಲ್ಡ್ ರೇಟು ಕಮ್ಮಿ ಆಗೋದು, ಚಿನ್ನದ ಬೆಲೆ ಕುಸಿಯುತ್ತಾ ಹೋಗುತ್ತೆ, ಮತ್ತು ಸ್ವಲ್ಪ ಬೆಳ್ಳಿ ರೇಟು ಜಾಸ್ತಿ ಆಗುತ್ತೆ, ಸಿಲ್ವರು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀರಾ, ಅಂದರೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರ, ಬಿಸ್ನೆಸ್ಸು ಯಾರೆಲ್ಲ ಮಾಡ್ತಿರ್ತೀರ ಅವ್ರಿಗೂ ಅಷ್ಟೇ ಭೂಮಿಯ ರೇಟು ಕುಸಿಯುತ್ತಾ ಹೋಗುತ್ತೆ, ಅಂದರೆ ಪ್ರೈಸು ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲರೂ ಹೇಳ್ತೀವಿ ಗೋಲ್ಡ್ ಮೇಲೆ ಮತ್ತು ಭೂಮಿ ಮೇಲೆ ದುಡ್ಡು ಹಾಕಿದವ್ರಿಗೆ ಮೋಸನೇ ಇಲ್ಲ ಅಂತ, ಅದು ಆಗ ನಡೀತಿತ್ತು. ಬಟ್ ಇಲ್ಲಿಂದ ಆಚೆ ಸ್ವಲ್ಪ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕೋರು ತುಂಬಾ ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಶೇರ್ ಮಾರ್ಕೆಟ್ ಕೂಡ ಕಮ್ಮಿ ಆಗುತ್ತೆ. ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕೋರು ಸಿಕ್ಕಾಪಟ್ಟೆ ಲಾಸ್ಗೆ ಹೋಗ್ತೀರಾ. ಇವಾಗ ಸಣ್ಣ ಪುಟ್ಟ ಹಾಕಿರೋರು ಪರವಾಗಿಲ್ಲ, ಆದರೆ ಇದೇ ದುಡ್ಡನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಹಾಕಿರ್ತಾರೆ, ಅವ್ರಿಗಂತೂ ಬಹಳ ದೊಡ್ಡ ಹೊಡೆತನೇ ಬೀಳುತ್ತೆ. ಅದರಲ್ಲೂ ಮೀನರಾಶಿಯವರು, ಮೇಷರಾಶಿಯವರು, ಕನ್ಯಾ ರಾಶಿಯವರು, ಸಿಂಹ ರಾಶಿಯವರು, ತುಲಾ ರಾಶಿಯವರು, ಇವರೆಲ್ಲರೂ ಕೂಡ ಯಾರೆಲ್ಲ ಶೇರ್ ಮಾರ್ಕೆಟು ಜೊತೆಗೆ ಗೋಲ್ಡ್ ಅಂಗಡಿ ಇಟ್ಟಿರ್ತೀರ, ಜೊತೆಗೆ ಅದರ ಜೊತೆಗೆ ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾಯಿರ್ತೀರ, ರಿಯಲ್ ಎಸ್ಟೇಟ್ ಆಗಿರ್ಬೋದು, ನಿಮ್ಮದೇ ಜಾಗಕ್ಕೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ. ಈ ಕಾಲಕ್ಕೆ ಪ್ರೈಸು ಜಾಸ್ತಿ ಆಗ್ತಾಯಿತ್ತು, ಆದರೆ ಇನ್ಮೇಲೆ ಯಾವುದೇ ಒಂದು ಜಾಗವನ್ನು ಖರೀದಿ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಿ. ರಿಯಲ್ ಎಸ್ಟೇಟ್ ಕೂಡ ಭೂಮಿ ಇದು ಕೂಡ ಕಮ್ಮಿ ಆಗ್ತಾ ಬರ್ತಾಯಿದೆ. ಸೊ ಇಲ್ಲಿ ಈ 3ಕ್ಕೆ ತುಂಬ ಅಪರ್ಚುನಿಟೀಸ್ ಇತ್ತು, ತುಂಬ ಬೆಲೆ ಏರಿಕೆ ಇತ್ತು, ಆದರೆ ಈ 3 ಕೂಡ ಇವಾಗ ಕಮ್ಮಿ ಆಗ್ತಾ ಹೋಗುತ್ತೆ. ಗೋಲ್ಡು, ಭೂಮಿ, ಅದೇ ರೀತಿ ನಿಮ್ಮ ಶೇರ್ ಮಾರ್ಕೆಟು.